ನಮಸ್ಕಾರ, ಶುಭೋದಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಥ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ? ಹೇಗಿದೆ ನಿಮ್ಮ ದಿನ? ಎಲ್ಲ ಬಹಳ ಚೆನ್ನಾಗಿದ್ದೀರಾ ಅಂತ ನಾವು ಭಾವಿಸ್ತೀವಿ. ಗೊತ್ತಿರೋ ಹಾಗೆ every session would be interesting with a lot of digital usage of simulation ಅಲ್ವಾ? ವೈಜ್ಞಾನಿಕವಾದಂತಹ ಜಟಿಲವಾದಂತಹ ಅಂಶಗಳನ್ನು ಕೂಡ ಬಹಳ ಸುಲಭವಾಗಿ ನಾವು. ನಮಸ್ಕಾರ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಥ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೇಗಿತ್ತು ನಿಮ್ಮ ದಿನ? ಬಹಳ ಚೆನ್ನಾಗಿತ್ತು ಅಂತ ನಾನು ಭಾವಿಸ್ತೀನಿ. ಇವತ್ತಿನ ದಿನವನ್ನ ನಾವು ಶುರು ಮಾಡೋಕ್ಕಿಂತ ಮುಂಚೆ ಇವತ್ತಿನ ಚಿಂತನೆಯನ್ನ ನೋಡೋಣ. ಚಿಂತನೆ ಅಂದ್ರೆ ಏನು? ಥಾಟ್ ಅಲ್ವಾ? ಥಾಟ್ ಫಾರ್ ದ ಚಿಂತನೆ ಅಂದ್ರೆ ಯೋಚನೆ ಮಾಡುವಂಥದ್ದು, ಗಹನವಾಗಿ ತಿಳ್ಕೊಡುವಂಥದ್ದು. ಹಾಗಿದ್ರೆ ಇವತ್ತಿನ ಕ್ಲಾಸ್ನ ಚಿಂತನೆ ಏನಿರಬಹುದು ನೋಡೋಣವಾ? ನನ್ನ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವ್ಯಕ್ತಿ ನಿಮ್ಮೆಲ್ಲರಿಗೂ ಗೊತ್ತಿದ್ಯಾ? ಮಕ್ಳೇ, ಇಲ್ಲಿ ಕಾಣ್ತಾ ವ್ಯಕ್ತಿ ನಿಮ್ಮೆಲ್ಲರಿಗೂ ಗೊತ್ತಿದ್ಯಾ? ಯಾರು ಇವರು? ವೆರಿ ಗುಡ್. ಬಸವಣ್ಣನವರು. ವಚನ ಸಾಹಿತ್ಯಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನ ನೀಡಿದಂತ ಬಸವಣ್ಣನವರು. ಇವರ ಒಂದು ಸೊಗಸಾದ ವಚನವೊಂದನ್ನ ನೋಡೋಣ. ಕಾಣಿಸುತ್ತಾ? ಏನಿದೆ ವಚನ ಇದರಲ್ಲಿ? ದಯವಿಲ್ಲದ ಧರ್ಮ ಆವುದಯ್ಯ, ದಯವಿರಬೇಕು ಸಕಲ ಜೀವಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವನಂತೊಲದುಳ್ನಯ್ಯ. ಕೇಳಿಸ್ಕೊಂಡ್ರ? ದಯವಿಲ್ಲದ ಧರ್ಮ ಯಾವುದಯ್ಯ? ದಯ ಅಂದ್ರೆ ಕಂಪ್ಯಾಷನ್ ಅಲ್ವಾ? ಕಂಪ್ಯಾಷನ್ ಅನ್ನೋದು ಪ್ರತಿಯೊಂದು ಧರ್ಮದ ಮೂಲ. ಈ ದಯೆಯೇ ಧರ್ಮದ ಮೂಲ ಆಗಿರುತ್ತೆ. ಈ ದಯ ಇಲ್ಲದೇ ಇರುವಂತವ್ರನ್ನ ಕೂಡಲ ಸಂಗಮ ದೇವ ಅಂದ್ರೆ ಅವ್ರು ಪೂಜಿಸುವಂತಹ ಶಿವ ಎಂದಿಗೂ ಕೂಡ ಒಲಿಯೋದಿಲ್ಲ ಅನ್ನುವಂತಹ ಅರ್ಥವನ್ನ ನೀಡ್ತಾರೆ. ಆದ್ರಿಂದ ದಯೆ ಅನ್ನೋದು ನಮ್ಮ ಜೀವನಕ್ಕೆ ತುಂಬಾ ಮುಖ್ಯ ಅನ್ನೋದು ಈ ಒಂದು ತತ್ವವನ್ನ ಸಾರುತ್ತೆ. ರೂಟ್ ಆಫ್ ಗುಡ್ನೆಸ್ ಅಂತ ಕರಿತೀವಿ. ನಮ್ಮ ಧರ್ಮದ ಬೇರಾಗಿ ಎಲ್ಲರನ್ನ ಕೂಡ ಪ್ರೀತಿಸೋದು, ದೇವರ ಒಲುಮೆಗೆ ಪಾತ್ರರಾಗುವಂಥದ್ದು. ಆದ್ರಿಂದ ಪ್ರೀತಿಯ ಮಕ್ಕಳೇ, ನಾವು ಜೀವನದಲ್ಲಿ ದೊಡ್ಡ ಹುದ್ದೆಗೆ ಹೋಗ್ಬೇಕು, ಮಾರ್ಕ್ಸ್ ತೆಗಿಬಹುದು, ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಒಳ್ಳೆಯ ಮನುಷ್ಯರಾಗ್ಬೇಕು. ನಮ್ಮ ಸುತ್ತಮುತ್ತಲಿರುವಂತಹ ಸಹಪಾಠಿಗಳಿಗೆ ಸಹಾಯ ಮಾಡೋದು, ಪ್ರಾಣಿಗಳಿಗೆ ಹಿಂಸೆ ಮಾಡದಿರುವುದು ಮತ್ತು ಎಲ್ಲರನ್ನು ಗೌರವಿಸುವುದು ನಿಜವಾದ ಧರ್ಮ. ಇದನ್ನೇ ಬಸವಣ್ಣನವರು ದಯೇ ಧರ್ಮದ ಮೂಲ ಅಂತ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ಚಿಂತನ. ಈಗ ಇವತ್ತಿನ ಕ್ಲಾಸ್ ನ ಕಡೆಗೆ ನಾವು ಗಮನವನ್ನ ಹರಿಸೋಣ. ಇವತ್ತಿನ ಕ್ಲಾಸ್ಗೆ ಗಮನ ಹರಿಸ್ಬೇಕಾದ್ರೆ ಹೋದ್ ಕ್ಲಾಸ್ ನಾವ್ ಎಲ್ಲಿ ನಿಲ್ಸಿದ್ವಿ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ನಿಮ್ಮೆಲ್ಲರಿಗೂ ನೆನ್ಪಿದ್ಯಾ? ವೇರ್ ಡಿಡ್ ವಿ ಸ್ಟಾಪ್ ಇನ್ ದ ಲಾಸ್ಟ್ ಕ್ಲಾಸ್? ನೆನ್ಪಿದ್ಯಾ? ಏನ್ ಮಾತಾಡಿದ್ವಿ ನಾವು? ವೆರಿ ಗುಡ್. ನಾವು ಹಸಿರು ಮನೆ ಅನಿಲದ ಬಗ್ಗೆ ಮಾತಾಡಿದ್ವಿ. ಹೌದಾ? ಏನಂತೀವಿ ನಾವ್ ಇದನ್ನ ಇಂಗ್ಲಿಷ್ ನಲ್ಲಿ? ಗ್ರೀನ್ ಹೌಸ್ ಗ್ಯಾಸಸ್, ರೈಟ್? ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಉತ್ತಮವಾದಂತಹ ಸಿಮ್ಯುಲೇಷನ್ ಒಂದನ್ನ ಕಲ್ತಿದ್ವಿ. ಮತ್ತೊಮ್ಮೆ ಅದರ ಒಂದು ರೀಕ್ಯಾಪ್ ನನ್ನ ಧ್ವನಿ ನಿಮ್ಮೆಲ್ಲರಿಗೂ ಕೇಳಿಸ್ತಾ ಇದೆಯಲ್ಲ? ಆಮ್ ಐ ಆಡಿಬಲ್ ಟು ಆಲ್ ಆಫ್ ಯು? ವೆರಿ ಗುಡ್. ಅದರ ಒಂದು ರೀಕ್ಯಾಪ್ ನ ನೋಡೋಣ. ಓಕೆ, ಲೆಟ್ ಮೀ ಶೇರ್ ಮೈ ಸ್ಕ್ರೀನ್. ನಿಮ್ಮೆಲ್ಲರಿಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಕಾಣಿಸ್ತಿಲ್ವಾ? ಓಕೆ, ಶೇರ್ ಮಾಡೋಣ. ಕಾಣಿಸ್ತಾ ಈಗ? ನಾವು ಈ ಒಂದು ಸ್ಕ್ರೀನ್ ಮೂಲಕ ಹಸಿರು ಮನೆಯ ಅನಿಲ ಕುರಿತು ಮಾತಾಡಿದ್ವಿ. ಈ ಒಂದು ವಾತಾವರಣದಲ್ಲಿ ಸೂರ್ಯನ, ಕೇಳಿಸ್ತಾ ಇದೆ ನನ್ನ ಧ್ವನಿ ನಿಮ್ಮೆಲ್ಲರಿಗೂ? ವಾತಾವರಣದಲ್ಲಿ ಸೂರ್ಯನ ಬೆಳಕು, when you start the sunlight here, ಅದು ಭೂಮಿಗೆ ತಲುಪಿದಾಗ ಭೂಮಿಯ ಶಾಖ ಏರುತ್ತೆ,
ಭೂಮಿಯಿಂದ ವಾಪಸ್ ಅತ್ತಿಪ್ಪು ವಿಕಿರಣಗಳು ಆಗಸವನ್ನ ತಲುಪುತ್ತೆ. ಆಗಸವನ್ನ ತಲುಪುವಂತಹ ಅತ್ತಿಪ್ಪು ವಿಕಿರಣಗಳು ಅಂದ್ರೆ ಇನ್ಫ್ರಾರೆಡ್ ರೇಸ್ ಕೆಲವು ನೋಡಿ ಇದೇ ಒಂದು ಸ್ಪೈರಲ್ ಅಲ್ಲಿ ಕಾಣಬಹುದು. ಕೆಲವೊಂದಿಷ್ಟು ಮತ್ತೆ ಭೂಮಿಯ ಸುತ್ತ ಸುತ್ತುತ್ತಾ ಬರುತ್ತೆ. ಎಲ್ಲರಿಗೂ ನನ್ನ ಧ್ವನಿ ಕೇಳಿಸ್ತಾ ಇದೆಯಲ್ಲ? ಕ್ಯಾನ್ ಯು ಆಲ್ ಲಿಸನ್ ಟು ಮೀ? ಎಸ್, ವೆರಿ ಗುಡ್. ಹೀಗಾಗಿ ನಮ್ಮ ಭೂಮಿಯ ಸುತ್ತ ಈ ಒಂದು ಹಸಿರು ಮನೆ ಅನಿಲಗಳು ಸುತ್ತೋದನ್ನ ನಾವು ಕಾಣ್ತಾ ಹೋಗ್ತೀವಿ. ಆದ್ರಿಂದ ನಮ್ಮ ಭೂಮಿಯ ಒಂದು ಸುತ್ತಲೂ ಗಾಳಿಯ ಒಂದು ಪದರ ಇರುತ್ತೆ. ಓಕೆ, ಇದನ್ನ ನಾವು ವಾತಾವರಣ ಅಥವಾ ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಈ ಗಾಳಿಯಲ್ಲಿ ಕೆಲವು ವಿಶೇಷವಾದಂತಹ ಅನಿಲಗಳಿರುತ್ತೆ. ಅವುಗಳನ್ನೇ ನಾವು ಹಸಿರು ಮನೆ ಅನಿಲಗಳು ಅಂತ ಕರಿತೀವಿ. ಈ ಹಸಿರು ಮನೆ ಅನಿಲಗಳು ಯಾವ್ಯಾವ್ದು? ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ನಿಮ್ಗೆ ಡಿಸ್ಕಸ್ ಮಾಡಿದ್ದೆ. ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ನಾವು ಉಸಿರು ಹೊರಬಿಡುವಾಗ ವಾಹನಗಳು ಮತ್ತು ಕಾರ್ಖಾನೆಗಳಿಂದ ಅನಿಲ ಹೊರ ಬರುತ್ತಲ್ಲ, ಅದು ಈ ಕಾರ್ಬನ್ ಡೈಆಕ್ಸೈಡ್ ಆಗಿರುತ್ತೆ. ನೀವು ನೋಟ್ ಮಾಡ್ಕೊಂತ ಬರಬಹುದು. ಅದೇ ರೀತಿ ಮೀಥೇನ್. ಮೀಥೇನ್ ಬಂದು CH4. ಮೀಥೇನ್. ಮೀಥೇನ್ ಏನ್ ಮಾಡುತ್ತೆ? ಎಲ್ಲಿಂದ ಬರುತ್ತೆ? ಕೊಳೆಯುತ್ತಿರುವಂತಹ ಕಸ ಮತ್ತು ಭತ್ತದ ಗದ್ದೆಗಳಿಂದ ಇದು ಉತ್ಪತ್ತಿಯಾಗುತ್ತೆ. ಕಸದಿಂದ ಹೊರಬರುವಂತದ್ದು. ಅದೇ ರೀತಿ ನೀರಾವಿ. ನೀರಾವಿ ಅಂದ್ರೆ ಏನು? ವೆರಿ ಗುಡ್. ವಾಟರ್ ವೇಪರ್. ವಾಟರ್ ವೇಪರ್. ಇದ್ರ ಮೂಲಕ ಬರುವಂತಹ ನೀರಿನ ಅಂಶ, ಗಾಳಿಯಲ್ಲಿರುವಂತಹ ನೀರಿನ ಅಂಶ. ಇದರಿಂದ ಹಸಿರು ಮನೆ, ಇವೆಲ್ಲ ಹಸಿರು ಮನೆ ಅನಿಲಗಳು ಆಗಿರುತ್ತೆ. ಗ್ಯಾಸಸ್ ಫ್ರಮ್ ದ ಗ್ರೀನ್ ಹೌಸ್. ಈಗ ಇದರಿಂದ ವಾತಾವರಣದಲ್ಲಿ ಆಗುವಂತಹ ಪರಿಣಾಮಗಳು ಏನು? ಇದು ಹಸಿರು ಮನೆ ಅನಿಲಗಳು ಮಧ್ಯಮ ಗಾತ್ರದಲ್ಲಿ ಇದ್ದಾಗ. ಕ್ಷೀಣ ಆದ್ರೆ ಏನಾಗುತ್ತೆ? ಭೂಮಿಯ ವಾತಾವರಣ ಬಹಳ ಕಮ್ಮಿ ಆಗುತ್ತೆ. ಇಲ್ಲಿ ನೋಡಬಹುದು -15.916 ಆ ರೀತಿ ಬಹಳ ಕಮ್ಮಿ ಆಗ್ತಾ ಬರುತ್ತೆ. ಅರ್ಥ ಆಯ್ತಾ? ವಾತಾವರಣದ ಮೇಲೆ ವ್ಯತ್ಯಾಸವನ್ನ ನಾವು ಕಾಣ್ತಾ ಹೋಗಬಹುದು. ಹಾಗೇನೆ ಈ ಒಂದು ಹಸಿರು ಮನೆ ಅನಿಲಗಳು ವಿಪರೀತ ಜಾಸ್ತಿ ಆದಾಗ ನೋಡಬಹುದು. ಸೊ ಈ ಅಂತ ಹೇಗೆ ಥರ್ಮೋಮೀಟರ್ ಟೆಂಪರೇಚರ್ ಏರ್ತಾ ಇದೆ, ಬದುಕಲಿಕ್ಕೆ ಕಷ್ಟ ಆಗುತ್ತೆ. ಇಡೀ ಭೂಮಿ ಕೆಂಪಾಗಿ ಕಾಣುತ್ತೆ ಭೂಮಿ. ಅಷ್ಟು ಕೆಟ್ಟದಾಗಿ ಇರುತ್ತೆ. ನಮ್ಗೆ ಉಸಿರಾಡ್ಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅರ್ಥ ಆಯ್ತಾ? ಆದ್ರಿಂದ ಬಸ್ಸಿನಲ್ಲಿ ನಿಲ್ಸುವಂತಹ ಕಾರಿನ ಗ್ಲಾಸ್ ಮುಚ್ಚಿದ್ರೆ ಕಾರಿನ ಒಳಗಡೆ ಅತಿಯಾದ ಬಿಸಿ ಇರ್ತಲ್ವಾ? ಯಾಕಂದ್ರೆ ಸೂರ್ಯನ ಶಾಖ ಒಳಗಡೆ ಬರುತ್ತೆ. ಹಾಗೇನೆ ಮತ್ತೆ ಅದು ಹೊರಗಡೆ ಹೋಗಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ನಮ್ಮ ಭೂಮಿಯ ಮೇಲೂ ಕೂಡ ಈ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬಿದ್ದಾಗ ಭೂಮಿ ಬಿಸಿ ಆಗುತ್ತೆ. ಭೂಮಿ ತಣ್ಣಗಾಗುವ ಆ ಶಾಖ ಹೀಟ್ ಏನಿದೆ ಅದು ಮರಳಿ ಬಾಹ್ಯಾಕಾಶಕ್ಕೆ ಅಗೇನ್ ಇಟ್ ಡಸಂಟ್ ಗೋ ಟು ದ ಅಟ್ಮಾಸ್ಫಿಯರ್, ಹೋಗೋದಿಲ್ಲ. ಆದ್ರೆ ವಾತಾವರಣದಲ್ಲಿರುವಂತಹ ಹಸಿರು ಮನೆ ಅನಿಲಗಳು ಆ ಶಾಖವನ್ನ ಸಂಪೂರ್ಣವಾಗಿ ಹೊರಗೆ ಹೋಗಲು ಬಿಡದೆ ಸ್ವಲ್ಪ ಶಾಖವನ್ನ ಹಿಡಿದಿಟ್ಟು ಅದನ್ನ ಟ್ರ್ಯಾಪ್ ಮಾಡುತ್ತೆ. ಇದನ್ನೇ ನಾವು ಗ್ರೀನ್ ಹೌಸ್ ಎಫೆಕ್ಟ್, ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ. ಈಗ ನಮ್ಮ ಭೂಮಿಯನ್ನ ಬೆಚ್ಚಗಿಡುವಂತಹ ಹಸಿರು ಮನೆಯಿಂದ ಆಗುವಂತ ತೊಂದರೆ ಅದು ಏನು ನೋಡಿ. ಮನುಷ್ಯರು ಮಾಡ್ತಾ ಇರುವಂತಹ ಕೆಲವು ತಪ್ಪುಗಳಿಂದ ಗಾಳಿಯಲ್ಲಿ ಈ ಹಸಿರು ಮನೆ ಅನಿಲ ಪ್ರಮಾಣ ತುಂಬಾ ಹೆಚ್ಚಾಗುತ್ತೆ. ಈಗ ಉದಾಹರಣೆಗೆ ಡಿಫಾರೆಸ್ಟೇಷನ್. ಡಿಫಾರೆಸ್ಟೇಷನ್ ಅಂದ್ರೆ ಕಾಡುಗಳನ್ನ ನಾಶ ಮಾಡೋದು, ಅತಿಯಾಗಿ ವಾಹನಗಳನ್ನ ಬಳಸೋದು. ವಾಹನಗಳಿಂದ ಕಾರ್ಬನ್ ಮೊನಾಕ್ಸೈಡ್ ಅನ್ನುವಂತ ವಿಷಕಾರಿ ಅನಿಲ ಹೊರ ಉತ್ಪತ್ತಿ ಆಗುತ್ತೆ. ಜೊತೆಗೆ ಗಾಳಿಯಲ್ಲಿ ಅನಿಲಗಳು ಹೆಚ್ಚಾದಾಗ ಅವು ಸೂರ್ಯನ ಶಾಖವನ್ನ ಅತಿಯಾಗಿ ಹಿಡಿದಿರುತ್ತೆ. ಇದರಿಂದ ಭೂಮಿಯ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನೇ ನಾವು ಜಾಗತಿಕ ತಾಪಮಾನ ಏರಿಕೆ, ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ. ಓಕೆ, ಆದ್ರಿಂದ ನಾವು ಈ ಹಸಿರು ಮನೆಯನ್ನ ಇದನ್ನ ಇಳಿಸ್ಲಿಕ್ಕೆ ನಾವೇನ್ ಮಾಡಬಹುದು ನೋಡಿ. ಐಸ್ ಏಜ್ ನಲ್ಲಿ ಈ ಹಸಿರು ಮನೆ ಅನಿಲದ ಪರಿಣಾಮ ಬಹಳ ಕಮ್ಮಿ ಇತ್ತು. ಯು ಕ್ಯಾನ್ ಸಿ ಹಿಯರ್ 1750 ಯಾವಾಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯ್ತು, ಒಂದು ಕಾರ್ಖಾನೆಗಳ ಕ್ರಾಂತಿಕಾರಿಯಾದಂತಹ ಬದಲಾವಣೆಗಳಾಗ್ತಾ ಬಂತು, ಆಗ ಹೆಚ್ಚಿತ್ತು. ಮತ್ತೆ 1950 ಮೇಲೆ ಮತ್ತೆ ಹೆಚ್ಚಾಗಿದೆ. 2020 ಮೇಲೆ ಪ್ರತಿಕೂಲವಾಗಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ದಿನದಿಂದ ದಿನ ಹಸಿರು ಮನೆ ಅನಿಲಗಳ ಪರಿಣಾಮ ಹೆಚ್ಚಾಗೋದ್ರಿಂದ ಭೂಮಿ ತುಂಬಾ ಬಿಸಿಯಾಗಿರುತ್ತೆ. ಮತ್ತೆ ಧ್ರುವ ಪ್ರದೇಶ, ಪೋಲಾರ್ ರೀಜನ್ಸ್,
ಧ್ರುವ ಪ್ರದೇಶ ಅಂದ್ರೆ ಪೋಲಾರ್ ರೀಜನ್ಸ್ ಗಳಲ್ಲಿ ಮಂಜುಗಡ್ಡೆಗಳು ಕರಗಿ ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗ್ತಾ ಹೋಗುತ್ತೆ. ಇಟ್ ಇನ್ಕ್ರೀಸಸ್ ದ ವಾಟರ್ ಲೆವೆಲ್. ಜೊತೆಗೆ ಹವಾಮಾನ ಬದಲಾಗಿ ದೇರ್ ಇಸ್ ಚೇಂಜಸ್ ಇನ್ ದ ಟೆಂಪರೇಚರ್. ಮಳೆ ಬರ್ಬೇಕಾಗಿರುವಂತಹ ಸಮಯದಲ್ಲಿ ಬಾರದೆ ರೈತರಿಗೆ ತೊಂದರೆ ಆಗುತ್ತೆ. ಅಂದ್ರೆ ಬೇಸಿಗೆ ಸಮಯದಲ್ಲಿ ಮಳೆ ಹೆಚ್ಚಾಗುತ್ತೆ, ಮಳೆ ಸಮಯದಲ್ಲಿ ಮಳೆ ಬಾರದೆ ಇರುತ್ತೆ. ಈ ರೀತಿ ಸಮಸ್ಯೆಗಳು ಉಂಟಾಗುತ್ತೆ. ಆದ್ರಿಂದ ನಾವೇನ್ ಮಾಡಬಹುದು, ಈ ಒಂದು ಹಸಿರು ಮನೆ ಪರಿಣಾಮವನ್ನ ಸ್ಟಾಪ್ ಮಾಡ್ಲಿಕ್ಕೆ ಅಥವಾ ಅದನ್ನ ನಿಯಂತ್ರಣಗೊಳಿಸ್ಲಿಕ್ಕೆ ನಾವೇನ್ ಮಾಡಬಹುದು? ಒಂದು, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗಿಡಗಳನ್ನ ನೆಡೋದು. ಹೆಚ್ಚಾಗಿ ಗಿಡಗಳನ್ನ ನೆಡ್ತಾ ಬರೋದು. ಎರಡನೇದು, ಉಳಿಸೋದು. ಮನೆಯಲ್ಲಿ ಬೇಡದಿದ್ದಾಗ ಲೈಟ್ ಮತ್ತೆ ಫ್ಯಾನ್ ಇವುಗಳನ್ನೆಲ್ಲ ಆಫ್ ಮಾಡೋದ್ರಿಂದ ಏನಾಗುತ್ತೆ? ಎನರ್ಜಿ ಸೇವ್ ಆಗುತ್ತೆ. ಈ ಎನರ್ಜಿ ಸೇವ್ ಅಂದ್ರೆ ಏನು? ನಾವ್ ಯಾಕೆ ಈ ಎನರ್ಜಿಯನ್ನ ಸೇವ್ ಮಾಡ್ಬೇಕು? ಇದ್ರ ಬಗ್ಗೆ ಮುಂಬರುವ ಕ್ಲಾಸ್ ನಲ್ಲಿ, ವೆರಿ ನೆಕ್ಸ್ಟ್ ಕ್ಲಾಸ್ ಅಂತ ಹೇಳಾರೆ, ಮುಂಬರುವ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಹೇಳ್ತೇನೆ. ಈ ಕಾರ್ಗಳನ್ನ ಬೈಕ್ಗಳನ್ನ ಬಳಸೋ ಬದಲು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ನ ಬಳಸಬಹುದು. ಯಾವ್ದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್? ಬಸ್ ಅಥವಾ ಇನ್ನೂ ಹೆಚ್ಚಾಗಿ ಸೈಕಲ್ ಗಳನ್ನ ಬಳಸ್ತಾ ಹೋಗ್ಬಹುದು. ಇವೆಲ್ಲ ಮಾಡೋದ್ರಿಂದ ಪರಿಸರದ ಮೇಲೆ ಉಂಟಾಗುವಂತಹ ಕೆಟ್ಟ ಪರಿಣಾಮಗಳನ್ನ ನಾವು ಕಮ್ಮಿ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಇದು ಹಸಿರು ಮನೆ ಅನಿಲದ ಕುರಿತು ನಾವು ನಿಮ್ಗೆ ಕೊಟ್ಟಂತಹ ಮಾಹಿತಿ. ಹೋದ್ ಕ್ಲಾಸ್ ನಲ್ಲಿ ಬಹಳ ಸ್ಥೂಲವಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತು ಮತ್ತಷ್ಟು ಗಹನವಾಗಿ ತಲುಪಿ ನಿಮ್ಗೆ ಅರ್ಥೈಸುವಂತಹ ಪ್ರಯತ್ನವನ್ನ ಮಾಡಿದ್ವಿ. ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈಗ ಅರ್ಥ ಆಯ್ತಲ್ಲ ಹಸಿರು ಮನೆ ಅನಿಲ? ಓಕೆ, ಡಿಡ್ ಯು ಆಲ್ ಅಂಡರ್ಸ್ಟ್ಯಾಂಡ್? ಓಕೆ, ವೆರಿ ಗುಡ್. ಈಗ ಇವತ್ತಿನ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಹೊಸದೊಂದು ಟಾಪಿಕ್ ನ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ನೈಜವಾಗಿ ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಮಾಡಬಹುದಾದಂತಹ ವಿಷಯಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಓಕೆ, ಆ ಕಾರಣಕ್ಕೋಸ್ಕರನೇ ಈ ಬೋರ್ಡ್ ಸೆಟಪ್ ನಿಮ್ಗೋಸ್ಕರ ತಂದಿದ್ದೀನಿ. ಮೊದಲನೇದು, ಕಾಣಿಸ್ತಾ ಇದೆಯಾ? ಏನಿದು ಮಕ್ಳ? ಓ ಹೌದಾ, ಪೆನ್ಸಿಲ್ ಇದು ವೆರಿ ನೈಸ್. ಎಲ್ಲರಿಗೂ ಗೊತ್ತಿದೆ ಪೆನ್ಸಿಲ್ ಅಂತ, ಎಲ್ಲರಿಗೂ ಗೊತ್ತಿರುತ್ತೆ, ಪ್ರತಿಯೊಬ್ಬರಿಗೂ ಕಾಣಿಸುತ್ತೆ. ಆದ್ರೆ ಇದ್ರ ಸ್ವಭಾವ, ಇದ್ರ ಗುಣವನ್ನ ನೋಡಿ. ಈ ಪೆನ್ಸಿಲ್ ನೋಡಿ ಹೇಗಿದೆ. ಇದನ್ನ ನಾನು ಮುರಿಬಹುದಾ? ತುಂಬಾ ಪ್ರಯತ್ನ ಪಟ್ರೆ ಒಂದನ್ನ ಮುರಿಬಹುದು. ಇವೆಲ್ಲವನ್ನ ಹೀಗೆ ಇಟ್ಟಾಗ ಇಷ್ಟನ್ನು ಮುರಿಲಿಕ್ಕೆ ಸಾಧ್ಯನಾ? ಆಗ್ತಾ ಇಲ್ಲ, ಮುರಿಲಿಕ್ಕೆ ಆಗ್ತಾ ಇಲ್ಲ. ಓಕೆ, ಇದು ಒಂದ್ ಕಡೆ ಇರ್ಲಿ. ಪೆನ್ಸಿಲ್ ಏನಿದು ಕಾಣಿಸ್ತಾ ಇದ್ಯಾ? ಏನಿದು? ಗ್ಲಾಸ್ ನಲ್ಲಿ ಏನಿದೆ? ನೀರಿದೆ. ಕ್ಯಾನ್ ಯು ಆಲ್ ಸಿ ವಾಟರ್? ನೀರ್ ಕಾಣಿಸ್ತಾ ಇದ್ಯಾ? ಯಾವ ಆಕಾರದಲ್ಲಿ ಇದೆ ನೀರು? ಗ್ಲಾಸಿನ ಆಕಾರದಲ್ಲಿ ಇದೆ. ಗ್ಲಾಸ್ ಯಾವ ಆಕಾರದಲ್ಲಿದೆ? ಉದ್ದಾಗಿದೆ, ಆ ಆಕಾರದಲ್ಲಿ ಇದೆ, ಲಂಬಾಕಾರವಾಗಿ ಇದೆ. ಓಕೆ, ಇದೇನಿದು? ಮತ್ತೊಮ್ಮೆ ನೀರು. ನೀರಿಲ್ ಯಾವ ಆಕಾರದಲ್ಲಿದೆ? ಒಂದು ಬಾಟಲ್ ನಲ್ಲಿ ಇದೆ, ಒಂದು ಗ್ಲಾಸ್ ಕಂಟೈನರ್ ಅಲ್ಲಿ ಇದೆ. ಇದನ್ನ ಬೇರೆ ಬಾಕ್ಸ್ ಗಳಲ್ಲೂ ನಾವು ಹಾಕಬಹುದು. ಸ್ಟೀಲ್ ಬಾಕ್ಸ್ ಅಲ್ಲಿ ಹಾಕಬಹುದು, ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಹಾಕಬಹುದು. ಆದ್ರೆ ಗ್ಲಾಸ್ ಅಲ್ಲಿ ನಿಮ್ಗೆ ನೀಟಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಈ ಒಂದ್ರಲ್ಲಿ ತೋರಿಸ್ತಾ ಇದ್ದೀನಿ. ಬಾಟಲ್ ಕಾಣಿಸ್ತಾ ಇದೆಯಾ? ನೀರು ಗ್ಲಾಸ್ ಬಾಟಲ್ ನಲ್ಲಿ ಇದೆ. ಇದೇ ನೀರನ್ನ ನಾನ್ ಇಲ್ಲಿಗೆ ಶಿಫ್ಟ್ ಮಾಡ್ಬೋದು. ಕಾಣಿಸ್ತಾ ಇದೆಯಾ? ಇದ್ಯಾವ ಆಕಾರದಲ್ಲಿ ಇದೆ ಈಗ? ಒಂದು ಕಪ್ ನಲ್ಲಿ ಇದೆ. ಓಕೆ, ಕ್ಯಾನ್ ಯು ಆಲ್ ಮೇಕ್ ಔಟ್ ದ ಡಿಫರೆನ್ಸ್? ಒಂದು ಗ್ಲಾಸ್ ಬಾಟಲ್ ಇಂದ ನಾನು ಒಂದು ಕಪ್ ಶಿಫ್ಟ್ ಮಾಡಿದೆ, ಕಪ್ ಇಂದ ಒಂದು ಲೋಟದಲ್ಲಿ ಇದೆ. ಸೊ ನೀವ್ ಎಲ್ಲೆಲ್ಲಿ ಲಿಕ್ವಿಡ್ ಅನ್ನ ಹಾಕಿದ್ರು, ನೀರನ್ನ ಹಾಕಿದ್ರು, ಆ ಒಂದು ಆಕಾರವನ್ನ ಅದು ಪಡ್ಕೊಂತಾ ಇದೆ. ಅಕಸ್ಮಾತ್ ಒಂದು ಚೂರು ನಾನು ಈಗಿಂದ ಬೋರ್ಡ್ ಮೇಲೆ ಚೆಲ್ತೀನಿ, ಏನಾಯ್ತು ಇಲ್ಲಿ? ಹರಿದು ಹೋಗ್ತಾ ಇದೆ. ಕ್ಯಾನ್ ಯು ಫಾಲೋ ದ ಡಿಫರೆನ್ಸ್? ಎಲ್ಲರಿಗೂ ಕಾಣಿಸ್ತಾ ಇದೆಯಾ ಮಕ್ಕಳೇ? ಸೂಕ್ಷ್ಮವಾಗಿ ಗಮನಿಸಿ, ನಿಧಾನವಾಗಿ ಗಮನಿಸಿ. ನಾ ಅದೇ ಶೇಪ್ ನಲ್ಲಿ ಡ್ರಾ ಮಾಡ್ತೇನೆ.
ಏನಾಗ್ತಾ ಇದೆ? ಹರಿದು ಹೋಗ್ತಾ ಇದೆ. ವೆರಿ ನೈಸ್. ಓಕೆ, ನಾವ್ ಲೆಟ್ಸ್ ಕ್ಲಿಯರ್ ದಿಸ್ ಆಲ್ಸ್. ಪೆನ್ಸಿಲ್ಸ್ ಏನ್ ಮಾಡ್ಕೊಂಡು ಮುಟ್ಟು ಹೋಗಲ್ಲ, ನಿರ್ದಿಷ್ಟವಾದಂತಹ ಶೇಪ್ ಇದೆ, ಉದ್ದ ಇದೆ, ಹೌದಾ? ಈಗ next, ಏನಿದು? ಹಾರ್ಟ್ ಮೇಡಮ್. ಓಕೆ, ಇದೇನಿದು? ಹಸಿರು ಬಣ್ಣದ ಹಾರ್ಟ್ ಮೇಡಮ್. ಓಕೆ, ಇದೇನಿದು? ಏನಿದು? ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ಗೊತ್ತಿದೆ ಏನಿದು ಅಂತ? ಓ ಸೂಪರ್, ಸುಮಾರು ಚೆನ್ನಾಗಿ ಗೊತ್ತಿದೆ. ಬಲೂನ್ ನ ಊದೋದು, ಇದ್ರೊಳಗಡೆ ಏನಿರುತ್ತೆ? ಏನೂ ಇಲ್ಲ, ಖಾಲಿ. ರೈಟ್. ಇವಾಗ ಮ್ಯಾಜಿಕ್ ಮಾಡೋಣ. ಇದನ್ನ ಇದ್ರೊಳಗಡೆ ಹೀಗೆ ಹಾಕಿ, ಹೀಗೆ ಗಟ್ಟಿಯಾಗಿ ಪ್ರೆಸ್ ಮಾಡಿ, ಹೀಗೆ ಗಾಳಿಯನ್ನ ಅದ್ರೊಳಗೆ ತುಂಬ್ತಾ ಹೋದಾಗ ಹೀಗೆ ಕಾಣಿಸುತ್ತಾ? ಏನಾಗ್ತಾ ಇದೆ? ಗ್ಯಾಸ್ ತುಂಬ್ತಾ ಇರೋದು ಕಾಣಿಸ್ತಾ ಇದೆ ನಿಮ್ಮೆಲ್ಲರಿಗೂ? ಏನಾಗ್ತಿದೆ? ಗ್ಯಾಸ್ ತುಂಬ್ತಾ ಇದೆ. ಇದನ್ನ ರಿಲೀಸ್ ಮಾಡಿದಾಗ, ಈ ಗ್ಯಾಸ್ ಹೀಗೆ ಬಿಟ್ಟಾಗ ನಿಮಗ್ ಕಾಣಿಸುತ್ತಾ ಇಲ್ಲಿ? ಎಲ್ಲಿ ಹೋಯ್ತು ಗ್ಯಾಸ್? ಈಗ ತಾನೇ ಇದ್ರೊಳಗೆ ತುಂಬಿತ್ತಲ್ಲ, ಎಲ್ಲಿ ಹೋಯ್ತದು? ನಮಗೆ ಗೊತ್ತಿಲ್ಲ. ಸೊ ವಾಟ್ ಯು ಅಂಡರ್ಸ್ಟ್ಯಾಂಡ್? ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ? ಏನಿದು? ಬಲೂನ್. ಇದ್ರೊಳಗಡೆ ಏನಿದೆ? ಗ್ಯಾಸ್ ಇದೆ. ರೈಟ್. ಇದನ್ನ ನಾನೀಗ ರಿಲೀಸ್ ಮಾಡಬಹುದು, ಹೌದಾ? ಹೇಗೆ? ಇದು ಪಾಯಿಂಟ್ ನಾನು ಹೀಗೆ ಪ್ರೆಸ್ ಮಾಡಿದ ತಕ್ಷಣ ಗ್ಯಾಸ್ ರಿಲೀಸ್ ಆಗುತ್ತೆ, ಹೌದಾ? ಇದೇ ಬಲೂನ್ ಏನಿತ್ತು, ಈ ಬಲೂನ್ ಒಳಗಡೆ ಗ್ಯಾಸ್ ನ ತುಂಬಿದಾಗ ಅದು ಈ ರೀತಿ ಆಗುತ್ತೆ. ಆದ್ರೆ ಈ ಗ್ಯಾಸ್ ನಮ್ಮ ಕಣ್ಣಿಗೆ ಕಾಣಿಸುತ್ತಾ? ಕ್ಯಾನ್ ವಿ ಆಲ್ ಸಿ ದಿಸ್ ಗ್ಯಾಸ್? ನೋ, ಇಟ್ ಕಾಂಟ್ ಬಿ ಸೀನ್. ಕ್ಯಾನ್ ವಿ ಸಿ ದಿಸ್ ವಾಟರ್? ನೀರ್ ಕಾಣಿಸುತ್ತಾ? ಖಂಡಿತ ಕಾಣಿಸುತ್ತೆ. ಅದು ಶೇಪ್ ತನ್ನಷ್ಟಕ್ಕೆ ಪಡ್ಕೊಂತ ಬರುತ್ತೆ. ಹಾಗೂ ಈ ಒಂದು ಪೆನ್ಸಿಲ್ ಇದು ಕಾಣಿಸ್ತಾ ಇದೆಯಾ? ಇದು ಯಾವ ರೀತಿ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗ್ತಾ ಇದೆ. ಆದ್ರೆ ಇದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಯಾಕೆ ಕಾಣಿಸೋದಿಲ್ಲ? ಈಗ ತಾನೇ ಒಂದು ಲೈವ್ ಎಕ್ಸಾಂಪಲ್ ಇಲ್ಲಿ ನಿಮ್ಗೆ ತೋರಿಸಿದೆ. ಇನ್ನೊಮ್ಮೆ ತೋರಿಸ್ತೀನಿ ನೋಡಿ. ಗ್ಯಾಸ್ ಅನ್ನ ಈ ಬಲೂನ್ ಒಳಗೆ ಹೀಗ್ ಬಿಟ್ಟಾಗ ಬಲೂನ್ ಉಬ್ಬೋದು ನಮ್ಗೆ ಗೊತ್ತಾಗ್ತಾ ಇದೆ. ಕಾಣಿಸ್ತಾ? ಬಲೂನ್ ಉಬ್ಬೋದು ನಮ್ಗೆ ಗೊತ್ತಾಗ್ತಾ ಇದೆ, ಆದ್ರೆ ಅದ್ರ ಒಳಗಡೆ ಇರುವಂತಹ ಅನಿಲ ಏನಿದೆ ಅದು ನಮಗೆ ಕಾಣಿಸ್ತಾ ಇಲ್ಲ, ಕಾಣಸಿಗ್ತಾ ಇಲ್ಲ. ಇದನ್ನ ನೀನ್ ರಿಲೀಸ್ ಮಾಡಿದಾಗ ಅನಿಲ ಸಂಪೂರ್ಣವಾಗಿ ಆಚೆ ಬಂತು. ಸೊ ಇದು ನಮ್ಗೆ ತಿಳಿಸ್ಕೊಡುತ್ತೆ ನಮ್ಮ ಮುಂದಿನ ಕ್ಲಾಸ್ನ ಅತಿ ಮುಖ್ಯವಾದಂತಹ ಅಂಶವನ್ನ, ಅದುವೇ ವಸ್ತುವಿನ ಪ್ರಮುಖ ಸ್ಥಿತಿಗಳು. ಕ್ಷಮೆ ಇರ್ಲಿ, ಇಲ್ಲೆಲ್ಲ ನೀರ್ ಬಿಟ್ಟಿರೋದ್ರಿಂದ ತುಂಬಾ ಸ್ಪಷ್ಟವಾಗಿ ನಂಗೆ ಬರೀಲಿಕ್ಕೆ ಆಗ್ತಿಲ್ಲ. ಲೆಟ್ ಮಿ ಟ್ರೈ. ಒಂದು ವಸ್ತುವಿನ ಪ್ರಮುಖ ಸ್ಥಿತಿಗಳು. ಏನಿರಬಹುದು ಒಂದು ವಸ್ತುವಿನ ಪ್ರಮುಖ ಸ್ಥಿತಿಗಳು? ಘನ, ದ್ರವ ಹಾಗೂ ಅನಿಲ. ಓಕೆ, ಘನ, ದ್ರವ, ಅನಿಲ. ಹೇಳಿ ನನ್ನ ಜೊತೆಗೆ. ಘನ ಅಂದ್ರೆ ಸಾಲಿಡ್, ದ್ರವ ಅಂದ್ರೆ ಲಿಕ್ವಿಡ್, ಅನಿಲ ಅಂದ್ರೆ ಗ್ಯಾಸಿಯಸ್ ಸ್ಟೇಟ್. ಸೊ ಘನ ಅಂತ ಹೇಳಿದ್ರೆ ಏನು? ಸಾಲಿಡ್. ದ್ರವ ಅಂದ್ರೆ ಲಿಕ್ವಿಡ್, ಅನಿಲ ಅಂದ್ರೆ ಗ್ಯಾಸ್. ಈ ಮೂರು ಸ್ಥಿತಿಗಳ ಬಗ್ಗೆ ಗ್ಯಾಸಿಯಸ್ ಅಂತ ಸಹ ನಾವು ಬರೀಬಹುದು. ನಾವು ನಮ್ಮ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮುಂದಿನ ವಿಜ್ಞಾನದ ಕ್ಲಾಸ್ ನಲ್ಲಿ ತಿಳ್ಕೊಳ್ತಾ ಹೋಗೋಣ.
ಇವತ್ತಿನ ಕ್ಲಾಸ್ ನಿಮ್ಮೆಲ್ಲರ ಪಾಲ್ಗೂ ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು, ಕೌತುಕದಾಯಕವಾಗಿತ್ತು ಅಂತ ಭಾವಿಸ್ತಾ ಮುಂದಿನ ಕ್ಲಾಸ್ ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲಾದ್ರೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.